ಕಳಿಸೇ ಇಲ್ಲ ಅಂತ ಅವ್ರು ಅಂತಾರೆ. ಅಂದ್ರೆ ಅವರಿಬ್ಬರ ಒಂದು ಏನು ಜುಗಲ್ಬಂದಿ ಜಗಳ ಬಡದಾಟ ಅವ್ರಿಗೆ ಲಾಭ ಆಗೋದೇ ವಿನ ನಮಗೆ ಲಾಭ ಆಗೋದಿಲ್ಲ, ನಮ್ಮ ರೈತರಿಗೆ ಲಾಭ ಆಗೋದಿಲ್ಲ. ಹೀಗಾಗಿ ಇವತ್ತು ನಾವು ರೈತರು ಮತ್ತು ಜೊತೆಗೆ ನಮ್ಮ ಮತದಾರರೆಲ್ಲರೂ ಜಾಗೃತಿಗೊಳ್ಬೇಕಾಗ್ಯದ. ಇದು ಹೆಂಗೆ ತಪ್ಪಿಸೋದು ಅಂದ್ರೆ ಅತಿಲ್ಲಂತಲ್ಲ, ಪರಿಹಾರಗಳು ಅದಾವಿಲ್ಲ. ಆದರೆ ನಾವು ಪರಿಹಾರ ಹುಡುಕಾಗ ನಾವು ಪ್ರಯತ್ನ ಮಾಡ್ತಾಯಿಲ್ಲ. ಮತದಾರರು ಏನಂದರೆ ಯೋಗ್ಯರನ್ನ ಪ್ರಾಮಾಣಿಕರನ್ನ ಹುಡುಕಿ ನಿಲ್ಲಿಸಿ ಆರಿಸ್ತರಬೇಕು ಅವ್ರನ್ನ. ಮತ್ತು ನಮ್ಮ ಪಾರ್ಟಿ ಸಿಸ್ಟಮೇ ಬೇಕಂತಿಲ್ಲ, ಎಲ್ಲ ಕಡೆ ಜಾಗೃತಿ ಆಗಿ ಅಲ್ಲಲ್ಲಿ ಜಾನ ವ್ಯಕ್ತಿ ಅನ್ನೋಕ್ಕಿಂತಲೂ ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕಿ ಆರಿಸ್ತರುವಂಥ ಕೆಲಸ ಆಗಬೇಕು. ಒಂದು ವೇಳೆ ಅಪ್ರಾಮಾಣಿಕರಿರ್ತಾರೆ ನೋಟಾ ಬಳಸಿ ಅವ್ರ ಮನೆ ಕಳಿಸೋತ್ತ ಆಗಬೇಕು. ಇದು ಯಾರ ಕೈಯಾಗದ ರೀ? ನಮ್ಮೆಲ್ಲ 140 ಕೋಟಿ ಜನಕ್ಕೆ ಆಗದ. ಆದರೆ ಇವು ರಾಜಕಾರಣಿಗಳು ಎಷ್ಟು ರೀ? 543 ನಮ್ಮ MP ಗಳು. ಇನ್ನೇನು ಪ್ರತಿಯೊಂದು ರಾಜ್ಯಕ್ಕೆ ಎಷ್ಟು ಇರ್ತಾರೆ ನೋಡ್ರಿ MLAಗಳು ಎಷ್ಟಾಗ ಎಲ್ಲ ಕೊಡಿ. ಇಡೀ ದೇಶದ 1% ಅದು 1% ಕಡಿಮೆ ಆಗ್ತಾರೆ ಅವರೆಲ್ಲ. ಅವರು ಮತ್ತು ಅಧಿಕಾರಿ ಸಾಹೇಬ್ರಿಗೆ IAS ಇವರೆಲ್ಲ ಎಷ್ಟು ಆಗ್ತಾರೆ? ಇವರು ಅಷ್ಟೇ 1-2%. ಮತ್ತು ಇದರ ಕಾರ್ಪೊರೇಟು ಬರ್ತಾರೆ, ಅವರು 1 ಕಡಿಮೆ ಇದ್ದಾರೆ. ಇವ್ರ ಕೈಯಾಗ ಇಡೀ ದೇಶದ ಅರ್ಥವ್ಯವಸ್ಥೆ ಹೋಗಿಬಿಡ್ತದೆ. ಆ ಕಂಪ್ನಿಗಳ ಕೈಗೆ ದುಡ್ಡು ಹೋಗ್ತದೆ. ಅವ್ರದಿಂದ ಆ ದುಡ್ಡು ತೊಗೊಂಡು ಅದನ್ನೇ ಒಂದು ಸೇರಿ ಯಾರಿಗೆ ಕೊಟ್ಟಂಗೆ ಮಾಡಿ ಅದಕ್ಕೆ ಮತ್ತು ಏಜೆಂಟ್ಸ್ ಕೊಡ್ತಾರೆ, ಉಳಿದಾರಿಗೆ ಕೊಡೋದಿಲ್ಲ. ಏಜೆಂಟ್ ಯಾವ ಮಾಡ್ತಿರ್ತಾರೆ ನಾವು ಅನುಕೂಲವಾಗಿ ಮಾಡ್ತಾರೆ. ಅವ್ರ ಕಡೆ ಅವ್ರು ತುಂಬಿಸ್ಕೊತಾರೆ, ಸ್ಯಾಂಕ್ಷನ್ ಮಾಡ್ತಾರೆ. ಅದ್ರ ಅವ ಅರ್ಧ ಹೊಡಿತಾನೆ, ಮುಂದೆ ರೈತ ಒಂದಿಷ್ಟು ಕೊಟ್ಟಂಗೆ ಮಾಡ್ತಾರೆ ಅಂತ ಈಗ ಹೇಳಿದ್ರಲ್ಲ ನಿಮಗೆ. ನಮ್ಮ ಮೋದಿಯವ್ರು ಹೇಳ್ತಾಯಿದ್ರು, ರಾಜೀವ್ ಗಾಂಧಿಯವ್ರು ಹೇಳ್ತಾಯಿದ್ರು, ₹1 80 ನಡಿನವ್ರು ತಿಂತಾರಂತ. ಈಗ ಯಾರು ತಿಂತಾಯಿದ್ದಾರೆ ರೀ? ರಾಜೀವ್ರು ಹೇಳಿದ್ರು, ನೀವೆಲ್ಲ ಮಾಡಿದ್ರಿ ಇವತ್ತು ಇಲ್ಲ ಅಂತಲ್ಲ, ಆನ್ಲೈನ್ ಮೇಲೆ ಎಲ್ಲ ಶೋ ಮಾಡಿದ್ರಿ, ದುಡ್ಡು ಮನೆಗೆ ಬರೋಂಗೆ ಮಾಡಿದ್ರಿ.